ಗೈಸು ಇವಾಗ ಅಲ್ಲಿ ಟಿಕೆಟ್ ತೊಗೊಳಕ್ಕೆ ಅಂತ ಕ್ಯೂ ನಿಂತಿದ್ರು. ಅದಕ್ಕೆ ನಾನು ಸ್ವಲ್ಪ ನೋಡೋಣ ಹೇಗಿರುತ್ತೆ ಅಂತ ಬಂದಿದ್ದೀನಿ ಇಲ್ಲಿ. ಸೊ ನೋಡ್ಬೋದು ಹಿಂದೆಗಡೆ ಏನೋ ಈ ಥರ ಅಲ್ಲಿ ಲೈಕ್ ಫ್ಯಾಂಟಸಿ ಪಾರ್ಕ್ ಥರ ಇದೆ. ಅಲ್ಲಿ ಅದೇನೋ ಗೊತ್ತಿಲ್ಲ ಗೈಸ್ ಅದೇನು ಅಂತ. ಬಟ್ ಇನ್ನೊಂದು ಕಡೆ ಅಲ್ಲಿ ನೋಡಿ, ಅಲ್ಲಿ ಬಂಜಿ ಜಂಪಿಂಗ್ ಇದೆ ಪೂರ್ತಿ. ಅದು ಹೋಗೋಣ ಅಂತ ಅನ್ಕೊಂತಿದ್ದೀನಿ. ಬಟ್ ನೋಡೋಣ, ನನಗೆ ಏನಾಗ್ತಿದೆ ಗೊತ್ತಿಲ್ಲ. ಇವಾಗ ಫಸ್ಟ್ ಬೋಟಿಂಗ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ಆ ಥರ ಇದೆ ಬೋಟಿಂಗ್. ಅಲ್ಲೆಲ್ಲ ಭಾಳ ಜನ ಬೋಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ನೋಡಬೇಕು, ಚಿಲ್ ಆಗಬೇಕು. ಗೈಸ್ ಇವಾಗ ಹಾರರ್ ಹೌಸ್ ಹೋಗ್ತಾ ಇದ್ದೀವಿ. ಎಲ್ಲೇ ಇದೆ? ಗೈಸ್ ಇಲ್ಲಿ ನೋಡಿ, ಹಾರರ್ ಹೌಸ್ ಇಲ್ಲೇ ಇದೆ. ಹೋಗೋಣ ಹೆಂಗೈತೆ ಒಳಗಡೆ, ಎಷ್ಟು ಜನ ಎದುರ್ಕೊಂತಾರೆ ಅಂತ ಫನಿ ರಿಯಾಕ್ಷನ್ಸ್ ಇರುತ್ತೆ. ನೋಡಿ ಎಂಜಾಯ್ ಮಾಡಿ ಗೈಸ್. ನೋಡಿ ಇಷ್ಟು ಜನ ಹೋಗ್ತಿದ್ದಾರೆ. ಬೋಟಿಂಗ್ ಅಂತೂ ಆಗಲಿಲ್ಲ. ಸೊ ಭಾಳ ಭಯ ಆಗ್ತೈತೆ. ಹೋಗೋಣ. ಮಮ್ಮಿ ನಡ್ರಿ ಲೆಟ್ಸ್ ಗೋ. ಹುಷಾರ್. ನಡಿ ಬೇಡ, ನಡ್ರಿ. ಏನಿಲ್ಲ ಅಕ್ಕ ಹುಷಾರು, ಸಿರ್ಜಕ್ಕ ಹುಷಾರು. ನೋಡ್ರಿ matarigo pak. Picok. Bari. ಬಿಡ್ಬೇಕಾ ಗೈಸ್? ಇವಾಗ ನೆಕ್ಸ್ಟ್ ಇದಕ್ಕೆ ಹೋಗ್ತಿದ್ದೀವಿ. ಅಕ್ಕ ಇದೇನು ಹಾರರ್ ಇಲ್ಲ ಬರ್ರಿ. ಇದು ಹಾರರ್ ಇಲ್ಲ. ಹುಷಾರು, ತಲೆ ತಗ್ಲಿಸ್ಕೊತೀರಾ, ಹುಷಾರು ಗೈಸ್. ಇವಾಗ ನೆಕ್ಸ್ಟ್ ಡೋರ್ಗೆ ಹೋಗೋಣ. ಹತ್ಬಿಟ್ಲು, ಗೊತ್ತಿಲ್ಲ. ಇದು ಫಾರೆಸ್ಟ್ ಅನ್ಸುತ್ತೆ. ಇದು ಸರ್ ಇಲ್ಲಿ ಇದೈತೆ, ಬಂಡೆ ಐತೆ. ಅಕ್ಕ ಈ ಕಡೆ ಬರ್ರಿ, ಹೇಳ್ತೀನಿ. ಆ ಕಡೆ ಎದುರಿಸ್ತಾರೆ. ಹುಷಾರ್. ಓ ಜಾಕೆಟ್ ಐತೆ. ಯಾಕ ಡೈನೋಸಾರ್.
ಏನು ಅಲ್ಲ ಚೆನ್ನಾಯ್ತದೆ ಕಚ್ಬಿಟ್ಲು ಅಕ್ಕ ಪಾಪ ಏನಾಯ್ತದೆ ಮಾನ್ಸರಾದ್ರೆ ಬಿಡಪ್ಪ ಕರ್ಣ ಎದುರು ಬೇಡ ಮತ್ತಿನ್ನೇನು ಕೇಳಂಗಿಲ್ಲ ಇನ್ನೇನು ಕೇಳಂಗಿಲ್ಲ ಬೋಟ್ ಹೌಸಿಗೆ ಬಂದರೆ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಗೈಸ್. ನೋಡಿ ನಮ್ಮ ಅಂಕಲ್ಲು ಮತ್ತು ಇನ್ನೊಬ್ರು ಟ್ರೈ ಮಾಡ್ತಿದ್ದಾರೆ ನೋಡಿ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಬೆಸ್ಟ್ 150 rupees. ಉಫನ್ನಿ ಏನಾಗಿದೆ ಇವರಿಗೆ ಹಾಂ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಲು ಬಂದು ಇವರು ಇಲ್ಲಿ ಯಾವ ರೀತಿ ಒಂದು ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು ಬೋತ್ ಆಫ್ ಯು. ಇವಾಗ ನಾವು ಬೊಟಾನಿಕಲ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಇಲ್ಲಿ ಹೆವಿ ರಶ್ ಐತೆ ನೋಡಿ. ನನ್ನ ಜೊತೆ ನಮ್ಮ ಗಾನು ಇದ್ದಾಳೆ. ಬನ್ನಿ ಇವಾಗ ಹೋಗೋಣ. ಇಲ್ಲೇ ಇದ್ದೀವಿ, ಬಾ ಗಾನು ಬಾ. ಗೈಸ್ ನೋಡಿ ಇದೆಲ್ಲ ಐ ಥಿಂಕ್ ಇದು ದೊಡ್ಡ ಪಾರ್ಕ್ ಅನ್ಸುತ್ತೆ. ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಲೈಕ್ ಫ್ರೆಂಡ್ಲಿ ಫ್ಯಾಮಿಲಿಗೆ ಬೆಸ್ಟು ಪ್ಲೇಸು. ನನಗೆ ಓದೋಷ್ಟು ಟೈಮ್ ಇಲ್ಲ, ಬೇಗ ಓದ್ಕೊಂಬಿಡಿ ಗೈಸ್. ಬನ್ನಿ ಹೋಗೋಣ ಇವಾಗ. ಐ ಥಿಂಕ್ ಒಳಗೆ ಫ್ಲವರ್ ಶೋ ಇರ್ಬೋದು. ಬನ್ನಿ ಹೋಗೋಣ ಇವಾಗ. ಓ ಇಲ್ಲಿ ಭಾಳ ಡೆಕೋರೇಷನ್ ಇದೆ. ಆಲ್ಮೋಸ್ಟ್ ಬರೀ ಫ್ಲವರ್ಸ್ ಇರೋದು ಇಲ್ಲಿ ನೋಡಿ. ಇದಾಗಲಿ ಎಲ್ಲ ಫ್ಲವರ್ಸಲ್ಲೇ ಮಾಡಿರೋದು. ಒಂದು ಫಿಶ್ ಟ್ಯಾಂಕ್ ಥರ ಇದೆ. ಇದೇನು ಅಂತ ಗೊತ್ತಾಗ್ತಿಲ್ಲ ಗೈಸ್, ಗೊತ್ತಿದ್ರೆ ಕಾಮೆಂಟ್ ಮಾಡಿ ನನಗೆ. ಹಾಂ ಗೈಸ್ ಇಲ್ಲೆಲ್ಲ ಇದು ಫ್ಲವರ್ಸ್ ಹೆಸರಾಗಿದೆ ನೋಡಿ. ಫಸ್ಲಿ ಅಂತೆ, ಬೇರೆ ಅಂತೆ, ಗಾರ್ಲಿಕ್ಕು ಎಲ್ಲ ಇದೆ. ಇಲ್ಲ ಜೆಲ್ಲಿ, ಅಲ್ಲಿ ವೆಜಿಟೇಬಲ್ಸ್ ಗೈಸ್. ಇಲ್ಲಿ ವೆಜಿಟೇಬಲ್ಸು ಐ ಥಿಂಕ್ ಎಲ್ಲ ವೆಜಿಟೇಬಲ್ಸು ಇದೆ ಅನ್ಸುತ್ತೆ ಇಲ್ಲಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಗೈಸ್ ಇಲ್ಲಿ. ಎಲ್ಲ ಟೈಪ್ ಆಫ್ ವೆಜಿಟೇಬಲ್ಸ್ ಆಗಲಿ, ಫ್ಲವರ್ಸ್ ಆಗಲಿ ಎಲ್ಲ ಇದಾವೆ. ಇಲ್ಲಿ ಸಿಟ್ಟಿಂಗ್ ಏರಿಯಾ ಇದೆ ಅಲ್ಲೊಂದು. ಇಲ್ಲೂ ಕೂಡ ಫ್ಲವರ್ಸು. ಇಲ್ಲಿ ಎಲ್ಲ ಟೈಪ್ ಆಫ್ ಫ್ಲವರ್ಸ್ ಇದಾವೆ. ಎಲ್ಲ ಸ್ವಲ್ಪ ಬಾಡ್ಕೊಳ ಹೋಗ್ಬಿಟ್ಟಿದ್ದಾವೆ, ಬಿಸಿಲಿಗೆ ಏನು ಮಾಡೋಕ್ಕಾಗಲ್ಲ. ಇದು ನೋಡಿ, ಇದು ಚೆನ್ನಾಗಿದೆ. ಪಪ್ಪ ಹುಷಾರ್. ಇಲ್ಲಿ ನೋಡಿ, ಇದು ನೋಡ್ರಿ, ಇದೇನು ಪ್ಲಾಂಟಾ ಫ್ಲವರ್ ಗೊತ್ತಾಗ್ತಿಲ್ಲ. ಇದು ಡಿಫ್ರೆಂಟ್ ಟೈಪ್ ಆಫ್ ಫ್ಲವರ್ಸ್ ಇದಾವೆ ಇಲ್ಲಿ. ಇಲ್ಲಿ ರೋಸ್ ಇದಾವೆ, ಯೆಲ್ಲೋ ರೋಸ್ ಇದೆ, ರೆಡ್ ಇದೆ, ಪಿಂಕ್ ಇದೆ. ಇಲ್ಲೂ ಕೂಡ ಹ್ಯಾಂಗ್ ಮಾಡಿ ಕೂಡ ಇಟ್ಬಿಟ್ಟಿದ್ದಾರೆ. ಯಾವುದು ಕ್ಯಾಕ್ಟಸ್, ಪಾಪಸ್ ಕಳ್ಳಿ ಕೂಡ ಇದೆ ಇಲ್ಲಿ. ಕ್ಯಾಕ್ಟಸ್
ಗೈಸ್ ಇದು ಸಾಲ್ವಿಯಾ ಅಂತೆ ನೋಡಿ ಫ್ಲವರ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಮ್ಮ ಕರ್ನಾಟಕ ಫ್ಲಾಗ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದು. ಯೆಲ್ಲೋ ಅಂಡ್ ರೆಡ್. ಇಲ್ಲಿ ಚೆಂಡು ಹೂವ ಇದೆ, ಇದು ಚೆನ್ನಾಗಿದೆ. ನೀವು ಇಲ್ಲಿಗೆ ಬಂದ್ರೆ 360 ನಿಮ್ಮ 360 ಪೂರ್ತಿ ಬರೀ ಫ್ಲವರ್ಸೇ ಸಿಗೋದು ನೋಡೋದಕ್ಕೆ. ಇಲ್ಲಿ ಕೂಡ ಇದೆ ನೋಡಿ ಸಾಲ್ವಿಯಾ. ಫ್ರೆಂಚ್ ಮಾರಿ ಗೋಲ್ಡ್ ಅಂತ ಇದು. ಆರಿನೆಂಟಲ್ ಲಿಲಿ. ಲಿಲಿ ಇದು ಫ್ಲವರ್ ಕಮ್ಮಂತೈತಲ್ಲ. ಇಲ್ಲಿ ಬಂದ್ರೆ ತಣ್ಣಗಾಗ್ತೈತೆ ಗೈಸ್. ಈ ಕಡೆ ಬಂದ್ರೆ ಫುಲ್ಲು ಎಲ್ಲ ಅದೇ ಫ್ಲವರು, ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ. ಇಲ್ಲಿ ಕಲರ್ ಮಾತ್ರ ಡಿಫ್ರೆಂಟ್ ನೋಡಿ. ಇದು ಅಷ್ಟೇ, ಅದೂ ಅಷ್ಟೇ, ಎಲ್ಲ ಸೇಮ್ ಫ್ಲವರ್ಸ್ ಬಟ್ ಕಲರ್ ಚೇಂಜ್ ಅಷ್ಟೇ. ಗೈಸ್ ಇಲ್ಲೊಂದು ಫ್ಲವರ್ ಇಂದ ಮನೆನೇ ಮಾಡ್ಬಿಟ್ಟವ್ರೆ ಗೈಸ್ ನೋಡಿ. ಯಾವ ಫ್ಲವರ್ ಗೊತ್ತಾಗ್ತಾ ಇಲ್ಲ ಅದು, ಬಟ್ ರೆಡ್ ಅಂಡ್ ಏನು ರೈಲ್ವೆ ಸ್ಟೇಷನ್ ಊಟಿದೆ ಅಲ್ಲ ಅದು. ಊಟಿದೆ ಅಲ್ಲ ಅದು ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಗೈಸ್ ಈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ನ ರೀಕ್ರಿಯೇಟ್ ಮಾಡಿರೋದು ಇದು ಫ್ಲವರ್ಸ್ ಇಂದ ನೋಡಿ. ಚೆನ್ನಾಗಿದೆ ಇದು. ಯಾವುದು ಫ್ಲವರ್ಸ್ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಅಲ್ಲಿ ನೋಡ್ರಿ, ಅಲ್ಲಿ ಮೇಲೆ ಫ್ಲಾಗ್ ಕೂಡ ಇಟ್ಟಿದ್ದಾರೆ ಸೇಮ್ ಇರ್ಲಿ ಅಂತ. ಗೈಸ್ ಇದು 128th ಫ್ಲವರ್ ಶೋ ಇಲ್ಲಿ ನಡೀತಾ ಇರೋದು ನೋಡಿ. ಅದಕ್ಕೆ ಇಷ್ಟು ರಶ್, ಇಷ್ಟು ಜನ ಇದ್ದಾರೆ. ನೆಕ್ಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಒಳಗಡೆ ಹೋಗೋಣ ಬನ್ನಿ, ಹೇಗೆ ಅಂತ ನೋಡೋಣ. ನಂದಿದು ಫಸ್ಟ್ ಟೈಮ್ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ನೋಡಿ. ಹೋಗೋಣ ಬನ್ನಿ. ಇದು ರೋಸ್ಟರ್ ನೋಡು, ರೋಸ್ಟರ್ ಮಷೀನ್ ಅದು. ಇದು ಟೀ ಲೀವ್ಸ್ ನೋಡಿ, ಇದರಿಂದಾನೇ ಟೀ ಆಗೋದು. ಟೀ ಸೊಪ್, ಟೀ ಲೀವ್ಸ್. ಚಾಕ್ಲೇಟ್ ಟೀ ಫ್ಯಾಕ್ಟ್ರಿಗೆ ಎಂಟ್ರಿ ಆದ್ವಿ ನೋಡಿ. ಇಲ್ಲಿ ಒಳಗಿದೆ ಟೀ ಫ್ಯಾಕ್ಟ್ರಿ, ಹೋಗೋಣ ಬನ್ನಿ ಗೈಸ್. ಗೈಸ್ ಅಲ್ಲಿ ಒಳಗಿರೋ ಟೀ ಫ್ಯಾಕ್ಟ್ರಿಗಿಂತ ಇದೇ ವ್ಯೂ ಎಷ್ಟೋ ಚೆನ್ನಾಗಿದೆ ನೋಡಿ. ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ, ಮಸ್ತಾಗಿದೆ. ಇಡೀ ಊಟಿ ಕಾಣ್ತಾ ಇದೆ ನೋಡಿ. ಟೀ ಫ್ಯಾಕ್ಟ್ರಿಯಲ್ಲಿ ಟೀ ಕೊಟ್ಟಿದ್ದಾರೆ, ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಗೈಸ್ ಸಕ್ಕರೆ ಹಾಕಿಲ್ಲ ಇದರಲ್ಲಿ, ಲೆಸ್ ಇದೆ ಇದು. ಚೆನ್ನಾಗಿದೆ, ಸಕ್ಕರೆ ಹಾಕಿಲ್ಲ ಅಷ್ಟೇ. ಬಟ್ ಇಲ್ಲ ನೋಡಿ, ಟೀ ಹಾಕ್ತಾ ಇದೆ, ಟೀ ಪೌಡರ್ ಅಲ್ಲಿ. ಓ ಗೈಸ್ ನೋಡಿ ಅದು ಹೆಂಗ್ ಬರ್ತಾ ಇದೆ. ಇಲ್ಲೂ ಒಂದು ಕಾಡೆಮ್ಮೆ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ನಾವಿರೋದು ಈಶಾ ಫೌಂಡೇಶನ್ ಅಲ್ಲಿದ್ದೀವಿ. ಸೊ ಮೇಯ್ನು ಈಶಾ ಫೌಂಡೇಶನ್ ಇದು. ಸೊ ಇಲ್ಲೇ ಹತ್ರದಲ್ಲೇ ಇದೊಂದು ಸ್ಟೇ ಇದೆ, ಇಲ್ಲಿ ಸ್ಟೇ ಮಾಡ್ಕೊಂಡು ಆರಾಮಾಗಿದ್ದೀವಿ. ಸೊ ಇದು ಒಂದು ರೂಮು,
ಮತ್ತು ಇನ್ನೊಂದು ರೂಮ್ ಇದೆ, ದೊಡ್ಡದಿದೆ ಅದು ಇನ್ನೊಂದು ರೂಮು. ಮತ್ತು ಇದೊಂದು ರೂಮು. ಗೈಸ್ ಇವಾಗ ಟೈಮು 7:17 ಆಗಿದೆ. ಸೊ ಇವಾಗ ಕೆಳಗೆ ಟೀ ಕಾಫಿ ಏನಾದರೂ ಕುಡಿಯೋಕೆ ಹೋಗೋಣ. ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೊಂದು ನೋಡಿದ್ವಿ ಇಶಾ ಫೌಂಡೇಶನು, ಅದು ಚೆನ್ನಾಗಿತ್ತು. ಬಟ್ ಇದು ಮೇನ್ ಜಾಗ ಅಂತ ಫಸ್ಟು ಇಲ್ಲೇ ಅಂತ ಆಗಿದ್ದು. ಸೊ ಇವಾಗ ನೋಡೋದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ವಿ. ಹೋಗೋಣ ಫ್ಯಾಮಿಲಿ ಜೊತೆ ನೋಡ್ಕೊಂಡು ಬರೋಣ ಗೈಸ್. ಬನ್ನಿ ಇವಾಗ ಟೀ ಕುಡಿಯೋಕೆ ಹೋಗೋಣ ಗೈಸ್. ಸೊ ಇಲ್ಲೇ ಟೀ ಬ್ರೇಕಿಗೆ ಅಂತ ಬಂದಿದ್ದೀವಿ. ನೋಡಿ ಇಲ್ಲೇ ನಮ್ಮ ಸ್ಟೇ ಕೆಳಗೇ ಇದೆ. ಇಲ್ಲೇ ಬೆಸ್ಟು ಎಲ್ಲ ಚಾಕ್ಲೇಟ್ಸು, ಫ್ರೂಟ್ಸು, ಎಲ್ಲ ಚಾಕ್ಲೇಟ್ಸು, ಜ್ಯೂಸು, ಸ್ನ್ಯಾಕ್ಸ್ ಎಲ್ಲ ಇದೆ. ಎಲ್ಲ ತೊಗೊಂಡು ಹೋಗ್ಬಿಡ್ತೀವಿ. ಇದೆ ನೋಡಿ ನಾವು ಇದ್ದದ್ದು ಸ್ಟೇ ಅರಮನೆ ಪಾರ್ಕ್ ರೆಸಿಡೆನ್ಸಿ ಅಂತ. ಸೊ ಇಲ್ಲೇ ಇಶಾ ಫೌಂಡೇಶನ್ 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರಿಂದ ಇದು ಇಲ್ಲೇ ಇದೆ ಸ್ಟೇ. ಚೆನ್ನಾಗಿದೆ, ವರ್ತ್ ಇಟ್ಟು ಗೈಸ್. ಸ್ವಲ್ಪ ಕಾಸ್ಟ್ ಅನಿಸುತ್ತೆ ಬಟ್ ವರ್ತ್ ಇಟ್ಟು, ಚೆನ್ನಾಗಿದೆ ಗೈಸ್. ಇವಾಗ ಹೋಗೋಣ. ಸೊ ಗೈಸ್ ಇವಾಗ ನಾವು ಇಶಾ ಫೌಂಡೇಶನ್ ಹತ್ರ ಇದ್ದೀವಿ. ಇಶಾ ಫೌಂಡೇಶನ್ನಲ್ಲೇ ಇದ್ದೀವಿ. ನಿಮಗೆ ಮುಂದೆಗಡೆ ವ್ಯೂ ತೋರಿಸ್ತೀನಿ. ಓ ಮೈ ಗಾಡ್, ನೋಡಿ ಇಲ್ಲಿ ಓ ಮೈ ಗಾಡ್ ಗೈಸ್, ಏನು ಲಕ್ಷಣವಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಹಿಂದೆಗಡೆ ಆ ಬೆಟ್ಟಕ್ಕೂ ಮಧ್ಯ ಶಿವ ಇರೋದಕ್ಕೂ ಓ ಗೈಸ್, ನೋಡೋದಕ್ಕೆ 2 ಕಣ್ಣು ಸಾಲದು ಗೈಸ್, ನಿಜವಾಗ್ಲು. ವಾ ಒಂಥರ ನೆಮ್ಮದಿ ಸಿಗುತ್ತೆ ಗೈಸ್ ಇಲ್ಲಿ ಬಂದರೆ. ನೀವು ಎಂಟ್ರಿ ಆದ ತಕ್ಷಣನೇ ಒಂಥರ ನೆಮ್ಮದಿ ನಿಮಗೆ. ನೋಡಿ ಎಷ್ಟು ದೊಡ್ಡ ಜಾಗ ಇದು, ಒಂದು 500 ಎಕರೆಸ್ ಮೇಲಿದೆ ಇದು ಜಾಗ. ನೋಡಿ ನಮ್ಮ ಅಜ್ಜಿ ಮತ್ತು ತಮ್ಮ ಹೋಗ್ತಾ ಇದ್ದಾನೆ, ಅಲ್ಲಿ ಅಪ್ಪ ರಿಲೇಷನ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಬನ್ನಿ ಇವಾಗ ಹೋಗಿ ಸ್ವಲ್ಪ ಫೋಟೋಸು ಅದು ಏನಾದ್ರು ತೆಗೆಸ್ಕೊಂಡು ಮತ್ತೆ ನೀಟಾಗಿ ನೋಡಿ ಸಮಾಧಾನವಾಗಿ ನೋಡಿ ಕೈ ಮುಗ್ದು ಬರೋಣ ಗಾಯ್ಸ್. ಬನ್ನಿ ಗೈಸ್, ನಾವು ನೈಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ಬಹಳ ಒಳ್ಳೆಯದಾಯಿತು. ಸೊ ನೋಡಿ, ಕಷ್ಟಪಟ್ರೆ ನಮಗೆ ಸುಖ ಸಿಗೋದು. ಸೊ ಫೋಟೋ 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 ಸುತ್ತಮುತ್ತ ಗುಡ್ಡ ಗಾಯ್ಸ್, ಪೂರ್ತಿ ನಿಮ್ಮ 360 ಪೂರ್ತಿ ಗುಡ್ಡ ನೋಡಿ. ಸೊ ಇವಾಗ ದರ್ಶನ ಹೋಗೋಣ. ಸೊ ಗೈಸ್ ಇವಾಗೆಲ್ಲ ದರ್ಶನ ಎಲ್ಲ ಮುಗಿದಿದೆ, ಅಷ್ಟೇನು ರಶ್ ಇರಲಿಲ್ಲ. ಬಟ್ ಭಾಳ ಅಂದರೆ ಭಾಳ ಬಿಸಿಲಿದೆ ನೋಡಿ, ಹೆವಿ ಸ್ವೆಟ್ ಆಗ್ತಿದ್ದೀವಿ ಎಲ್ಲರೂ ಫುಲ್ಲು. ಬಟ್ ಚೆನ್ನಾಗಿತ್ತು, ರಶ್ ಇಲ್ಲ. ಫಸ್ಟ್ ಮೇಯ್ನ್ ಏನು ರಶ್ ಇಲ್ಲ. ಇದು ಬೆಸ್ಟ್ ಟೈಮಿಂಗ್ಸ್ ನಿಮಗೆ ಬರಬೇಕು ಅಂದರೆ 8:30 ಮೇಲೆ ಬಂದುಬಿಡಿ, 7 ಗಂಟೆ 7:30 ಮೇಲೆ ಬಂದುಬಿಡಿ. ಬೆಸ್ಟ್ ಟೈಮಿಂಗ್ಸು, ಒಳ್ಳೆ ವ್ಯೂ ಜೊತೆ ಕಮ್ಮಿ ಕೂಡ ರಶ್ ಇರುತ್ತೆ. ಆರಾಮಾಗಿ ನಾವೊಂದು 2 ನಿಮಿಷ ಕುತ್ಕೊಂಡು ಧ್ಯಾನ ಮಾಡ್ಕೊಡ ಬಂದ್ವಿ. ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಮನಸ್ಸಿಗೆ. ಸೊ ಕೊಯಂಬತ್ತೂರಿಗೆ ಬಂದರೆ ಮಿಸ್ಸೇ ಮಾಡೋಕ್ಕೆ ಹೋಗ್ಬಿಡಿ, ಬಂದು ದರ್ಶನ ಮಾಡಿ ಹೋಗಿ ಇಶಾ ಫೌಂಡೇಶನ್. ಮಸ್ತಿದೆ ಗಾಯ್ಸ್. ಸಾಂಬಾರಿಲ್ಲ ಗೈಸ್, ಇಲ್ಲೇ ಟಿಫನ್ ಮಾಡಿದ್ವಿ. ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಗೈಸ್, ಅಷ್ಟೇನು ಚೆನ್ನಾಗಿರಲಿಲ್ಲ. ಇಡ್ಲಿ ಬಿಟ್ಟರೆ ಯಾವುದು ಕೂಡ ಏನೂ ತೊಗೋಬೇಡಿ, ನಿಜವಾಗ್ಲೂ ಚೆನ್ನಾಗಿಲ್ಲ. ಬೆಸ್ಟು ನೀವು ಹೊರಗಡೆ ಬೇರೆ ತಿನ್ನೋದು ಬೆಸ್ಟು ಗೈಸ್, ಬಟ್ ಇಲ್ಲಿ ಏನು ಚೆನ್ನಾಗಿಲ್ಲ ಗೈಸ್. ಸೊ ಗೈಸ್ ಇವಾಗ ಇಲ್ಲಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಯಾವುದೋ ವೆಜ್ ರೆಸ್ಟೋರೆಂಟ್ ಅನಿಸುತ್ತೆ. ಸೊ ನಾನು ಪರೋಟ ತೊಗೊಂಡಿದ್ದೆ, ಅವನು ವೆಜ್ ಬಿರಿಯಾನಿ ತೊಗೊಂಡಿದ್ದ ಗೈಸ್. ಇದು ವೆಜ್ ಬಿರಿಯಾನಿ ಅಂತೆ. ನಮ್ಮ ಅಂಕಲ್ ಅವರು ಚಪಾತಿ ತೊಗೊಂಡಿದ್ದಾರೆ. ನಮ್ಮ ದೊಡ್ಡಪ್ಪ ಅವರು ಚಪಾತಿ ತೊಗೊಂಡಿದ್ದಾರೆ. ನಾನು ಅದರಲ್ಲೇ ತಿಂತಿದ್ದಾಳೆ. ಸೊ ನಾನು ಇನ್ನೂ 2 ಪರೋಟ ಹೇಳಿದ್ದೀನಿ, ಸ್ಪೆಷಲ್ ಪರೋಟ ಚೆನ್ನಾಗಿದೆ ಗೈಸ್ ಎಲ್ಲದಕ್ಕಿಂತ. ಅಲ್ಲಿ ನಮ್ಮ ಅಜ್ಜಿ, ಅಮ್ಮ, ನಮ್ಮ ಚಿಕ್ಕಮ್ಮ, ಯುಕ್ತ ಎಲ್ಲರೂ ಇದ್ದಾರೆ. ಅವರೆಲ್ಲ ಮೀಲ್ಸ್ ತೊಗೊಂಡಿದ್ದಾರೆ. ನಮಗೆ ಅಷ್ಟು ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಪರೋಟ ಹೇಳಿದ್ವಿ. ಬೆಸ್ಟ್ ಪರೋಟ. ಗೈಸ್ ಇವಾಗ ನಾವು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಗೈಸ್ ಇಲ್ಲಿ ಬೆಳ್ಳುಳ್ಳಿಗೆ ಅಂತಾನೆ ದೊಡ್ಡ ಶಾಪ್ ಇದೆ.
ಈರುಳ್ಳಿಗಂತಾನೆ ದೊಡ್ಡ ದೊಡ್ಡ ಶಾಪ್ ಇದೆ. ಇಲ್ಲಿ ನೋಡಿ, ಮೊಬೈಲೇ ಅಲೋ ಇಲ್ಲ ಗೈಸ್. ಮೊಬೈಲ್ ಇಂದ ಹಿಡಿದು ಪವರ್ ಬ್ಯಾಂಕ್ ಎಲ್ಲ. ಸರಿ ಆಯ್ತು.